ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹಾಡಹಗಲೇ ಅಕ್ರಮ ಮಣ್ಣು ಸಾಗಾಟ ಮಾಡಿ ಮಣ್ಣು ಮಾಫಿಯಾ ಮಾಲೀಕರು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕುತ್ತಿದ್ದರೂ ಸಂಬಂಧಿಸಿದ ಇಲಾಖೆಯವರು ಮಾತ್ರ ಜಾಣಕುರುಡನಂತೆ ವರ್ತಿಸುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹಾಡಹಗಲೇ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ಮಣ್ಣು ಮಾಫಿಯಾ ಮಾಲೀಕರು ಕನ್ನ ಹಾಕುತ್ತಿದ್ದಾರೆ. ಈ ಅಕ್ರಮ ಮಣ್ಣು ಸಾಗಾಟದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಅಧಿಕಾರಿಗಳು ಶಾಮೀಲಾಗಿದ್ದಾರೆಂಬ ಆರೋಪಗಳು ಸಹ ಕೇಳಿಬರುತ್ತಿವೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹಿತ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳ ಗಮನಕ್ಕೂ ತಂದರೂ ಸಹಿತ ಆಯ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಬೂಬು ಹೇಳಿ ತಿಂಗಳು ಕಳೆದರೂ ಸಹಿತ ಯಾವುದೇ ಅಧಿಕಾರಿಗಳು ಇದ್ದ ಕಡೆ ಗಮನ ಹರಿಸಿಲ್ಲ ಎಂಬ ಮಾತು ಸಹಿತ ಕೇಳಿಬರುತ್ತಿದೆ. ಇನ್ನು ಈ ಅಕ್ರಮ ಮಣ್ಣು ಸಾಗಾಟ ಚಿಕ್ಕೋಡಿ ತಾಲೂಕಿನ ಚಂದೂರ್ಟಕ್, ಮಾನೇವಾಡಿ ಇನ್ನು ಹಲವು ಕಡೆ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಮುಳುಗಡೆಯಾದ ಗ್ರಾಮಗಳಲ್ಲಿ ಅತಿ ಹೆಚ್ಚು ಅಕ್ರಮ ಮಣ್ಣು ಸಾಗಾಟ ನಡೆದಿದೆ ಎನ್ನಲಾಗಿದೆ. ನದಿ ದಡದಿಂದ ಹೊಲಗದ್ದೆಗಳಲ್ಲಿ ಮಣ್ಣು ತೆಗೆಯುತ್ತಿದ್ದರಿಂದ ಮಳೆಗಾಲದಲ್ಲಿ ಅತಿ ಬೇಗ ನದಿ ನೀರು ಗ್ರಾಮಕ್ಕೆ ಬರುತ್ತದೆ. ಹೀಗಾಗಿ ಬೇಗನೆ ಗ್ರಾಮಗಳು ಮುಳುಗಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿಯೂ ಭಯದ ವಾತಾವರಣ ಮನೆ ಮಾಡಿದೆ. ಇನ್ನು ಮಾಧ್ಯಮದ ಕ್ಯಾಮೆರಾ ನೋಡಿದ ತಕ್ಷಣ ಅಲ್ಲಿರುವ ಜೆಸಿಬಿ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಇಷ್ಟೆಲ್ಲ ಅಕ್ರಮ ಮಣ್ಣು ಮಾರಾಟ ನಡೆಯುತ್ತಿದ್ದರೂ ಸಹಿತ ಹಾರಿಕೆ ಉತ್ತರ ಕೊಟ್ಟು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ಜಾಣ ಮೌನ ವಹಿಸಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಈಗ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಚಿಕ್ಕೋಡಿ ಉಪವಿಭಾಗದೊಳಗೆ ಕೃಷ್ಣಾವಳಿಗೆ ಪ್ರತಿ ಸಲ ಮಹಾಪೂರ್ ಬರ್ತೈತಿ. ಮಹಾಪೂರದಿಂದ ಹಳ್ಳಿ ಜನರಿಗೆಲ್ಲ ಭಾಳ ತೊಂದರೆ ಆಗ್ತೈತಿ. ಹೊಳಿ ದಂಡಿ ಜನರಿಗೆಲ್ಲ ಭಾಳ ತೊಂದರೆ ಆಗ್ತೈತಿ. ನೀರು ಹೋಗ್ತೈತಿ, ನುಕ್ಸಾನ ಆಗ್ತೈತಿ, ಬೆಳೆ ಹಾನಿ ಆಗ್ತವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಹೊಳಿದ ಅತಿಕ್ರಮಣ ಮಾಡತ್ತಾರ. ಹೊಳಿ ಅತಿಕ್ರಮಣ ಅಂದ್ರೆ ಏನು ಮಾಡತ್ತಾರು? ಮಣ್ಣು ತೆಗ್ಯಾಕತ್ತಾರ. ಹೊಳಿ ಆಜು ಬಾಜುಕೆಲ್ಲ ಏನೈತಿ ಮಣ್ಣು ತೆಗ್ಯಾಕತ್ತಾರು. ಅಕ್ರಮ ಮಣ್ಣು ಗಣಿಗಾರಿಕೆ ಯಾಕಿಲ್ದ ನಡೆದೈತೆ. ಈ ಮಣ್ಣು ಗಣಿಗಾರಿಕೆಯಿಂದ ಊರು ಸಮೀಪ ಹೊಳಿ ಹೋಗೋ ಸಂಭವ ಐತಿ. ಅದಕ್ಕೆ ದಿವಸ ನಡೆದೈತಿ. ಅದಕ್ಕೆ ಚಿಕ್ಕೋಡಿ ತಾಲೂಕಾ ಸನ್ಮಾನ್ಯ ದಂಡಾಧಿಕಾರಿಗಳು ಇಂತಿ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಯಾರ್ಯಾರು ತಪ್ಪಿತಸ್ಥರಿರೋರು, ಯಾರು ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಾಕತ್ತಿದ್ರು ಅವ್ರನ್ನ ಕ್ರಮ ತಗೋಬೇಕಂತ ತಮ್ಮ ಬಾಯಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ. ಏನು ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತ ಒಂದು ಏನೋ ಹಾಡೋಗಲಿ ಒಂದು ಅಕ್ರಮ ಮಣ್ಣು ದಂಧೆ ನಡೀತದೆ. ಇಲ್ಲಿ ಸಾಕಷ್ಟು ಪ್ರಮಾಣ ನೀವು ನೋಡ್ತಿರ್ಬೋದು. 50-60 ಫೂಟ್ ಕೆಳಗೆ ಒಂದು ಮಣ್ಣು ತೆಗೆಯುವಂಥ ಪ್ರಯತ್ನ ನಡೀತಿದೆ. ಇಲ್ಲಿ ಸಾಕಷ್ಟು ಈ ನದಿ ಭಾಗದಲ್ಲಿ ಇರುವಂಥ ನದಿ ತೀರದಲ್ಲಿ ಒಂದು ಅಕ್ರಮ ಮಣ್ಣು ದಂಧೆ ನಡೀತಾ ಇದೆ. ಮಾಧ್ಯಮದವರು ಇಲ್ಲಿ ಬಂದು ಒಂದು ಏನೋ ಸುದ್ದಿ ವಿಡಿಯೋ ಮಾಡ್ತಿರುವಾಗ JCB ಆಗಲಿ ಟ್ರ್ಯಾಕ್ಟರ್ಗಳು ಪರಾರಿಯಾಗಿದ್ದಾರೆ. ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಇಲ್ಲಿ ಲಂಚದ ಆರೋಪ ಒಂದು ಕೇಳಿ ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಿರ್ಬೋದು ನೀವು ಅಕ್ರಮ ಮಣ್ಣು ದಂಧೆಗೆ ಇಲ್ಲಿ ಯಾವ ಅಧಿಕಾರಿ ಆಗಲಿ ಬರ್ತಾ ಇಲ್ಲ. ಸಾಕಷ್ಟು ಸಲ ಕಣ್ಣಿಗೆ ಕಾಣಿದ್ರು ಕೂಡ ಇಲ್ಲಿ ಯಾವ ಅಧಿಕಾರಿಗಳು ಸಹ ಇತ್ತ ಕಡೆ ನೋಡ್ತಾ ಇಲ್ಲ. ಶಿವಕುಮಾರ್ ದಳ್ವಿ, ಸತ್ಯಂ ಟಿವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.